ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ. 9 ಝೂಗಳಂತಂದ್ರೆ ಹೆಚ್ಚು ಕಮ್ಮಿ 5,000 ಪ್ರಾಣಿಗಳು. ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ? ಇಲ್ಲ. ನಾವು ಈ 9 ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ. ಅವ್ರು ತಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು, ಅದನ್ನು ನೋಡ್ಕೊಳ್ಳೋರ್ಗಿಂದ ಅವ್ರಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು, ಇದೆಲ್ಲ ಅದೊಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಸೇರಿಸ್ಬಿಡುತ್ತೆ. ಆದರೆ ಈಗ 1.5 ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ. ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಏನಾರು ಮಾಡಿ ಮಟ್ಟಿ ಇಲ್ಲ, ಅದ್ರದ್ದೇನಿಲ್ಲ. ಒಂದು ಸಿಂಪಲ್ ಆದಂಥ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು. ಇಲ್ಲ, ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು. ಏನಕ್ಕೆ ಈ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಮನೇಲೂ ಪ್ರಾಣಿಗಳು ಸಾಕಕ್ಕಾಗಲ್ಲ. ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ಬನ್ನಿ ಹೇಳ್ತೀನಿ. ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀವಿ ಕೇಳಿ. ಒಂದು ಲವ್ ಬರ್ಡ್ ಇರ್ಬೋದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1 ಲಕ್ಷ ರೂಪಾಯಿ. ಆನೆ ತಗೊಂಡ್ರೆ 1,75,000 ರೂಪಾಯಿ. ಆದರೆ ಇದಿಷ್ಟು ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ಅಲ್ಲ. ಆದ್ರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಗಳನ್ನ ಬೆಳೆಸೋದಕ್ಕೆ